ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಭೆಯನ್ನ ಮಾಡಲಾಗಿತ್ತು. KH ಮುನಿಯಪ್ಪ ಅವರು ಸಚಿವರ ಜೊತೆಗೆ ಒಂದು ಸಭೆಯನ್ನ ಮಾಡಿದ್ರು. ಬಹಳ ಪ್ರಮುಖವಾಗಿ ಗ್ಯಾಸ್ ಅಭಾವದ ಕುರಿತಂತೆ ಆಗಿರುವಂತಹ ಸಭೆ ಇದು. ಸಭೆಯ ಬಳಿಕ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈಲ್ವೇಸ್ ಕ್ಯಾಂಟೀನ್ಗೆ 100% ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಾಗತ್ತೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು ಹಾಗೆ ಹಾಸ್ಟೆಲ್ಗಳು, ರೈಲ್ವೆ, ವಿಮಾನ ನಿಲ್ದಾಣಗಳಿಗೆ 5200 ಸಿಲಿಂಡರ್ ಪೂರೈಕೆಯಾಗುತ್ತೆ. ಅಗತ್ಯ ಸೇವೆಗಳಿಗೆ ನಿತ್ಯ 9500 ವಾಣಿಜ್ಯ ಸಿಲಿಂಡರ್ ಪೂರೈಕೆಯಾಗಲಿದೆ. ಆಟೋಗಳಿಗೆ 2500, ಹೋಟೆಲ್ಗಳಿಗೆ 1000 ಸಿಲಿಂಡರ್, ಹಾಗೆ ಹೋಟೆಲ್ಗಳಿಗೆ ಪೂರ್ಣ ಪ್ರಮಾಣದ ಪೂರೈಕೆ ಇಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಡುಗೆ ಅನಿಲ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಉಂಟಾಗುವುದಿಲ್ಲ. ಸಾರ್ವಜನಿಕರು ಮತ್ತು ಗ್ರಾಹಕರು ಸುಮ್ಮನೆ ಗಾಬರಿಯಾಗುವಂತ ಅಗತ್ಯ ಇಲ್ಲ ಅಂತ ಹೇಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಗ್ರವಾಲ್ ಅವರು ಮತ್ತು ಎಲ್ಲ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. ಸುಮಾರು 9500 ಸಿಲಿಂಡರನ್ನು ಈ ಪ್ರತಿದಿನ ಖರ್ಚು ಮಾಡೋಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸು 3 ಕಂಪ್ನಿಗಳು ಹಂಚಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ದಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ. ಅದರಲ್ಲಿ 4200 ಸಿಲಿಂಡರ್ನ ಎಸೆನ್ಷಿಯಲ್ ಸರ್ವಿಸ್ ನಾನೀಗ ಇಷ್ಟೊತ್ತು ಹೇಳಿದ್ನೆಲ್ಲ ಅವಕ್ಕೆ ಹೋಗ್ತದೆ. ಉಳಿದಂಥವು 4200 ಸಿಲಿಂಡರ್ ಅದು ರೆಗ್ಯುಲರಾಗಿ ಖರ್ಚಾಗ್ತಾ ಇರೋದು, ಕಡಿಮೆ ಮಾಡಿಲ್ಲ ಇದಕ್ಕೆ. ಮತ್ತು ಅದರ್ಸ್ ಗೌರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸ್, ಏರ್ಪೋರ್ಟ್ಸ್, ರೈಲ್ವೇಸ್, ಬಸ್ ಸ್ಟ್ಯಾಂಡ್ಸ್, ಇಂದಿರಾ ಕ್ಯಾಂಟೀನ್, KMF ಇವೆಲ್ಲ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಗ್ರವಾಲ್ ಅವರು ಮತ್ತು ಎಲ್ಲ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. ಸುಮಾರು 9,500 ಇನ್ನೊಂದು ವಾರ ಹೋಟೆಲ್ಗೆ ಗ್ಯಾಸ್ ಕೊರತೆ ಫಿಕ್ಸ್ ಅಂತ ಹೇಳಿ ಈಗ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರು ಸಹಕಾರವನ್ನ ನೀಡಬೇಕು ಅನ್ನೋದಾಗಿ ತಿಳಿಸಿದ್ದಾರೆ. ಹೋಟೆಲ್ ಮತ್ತು PGಗೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಇಲ್ಲ. ಹೋಟೆಲ್ಗೆ 2% ಮಾತ್ರ ವಾಣಿಜ್ಯ ಗ್ಯಾಸ್ ವಿತರಣೆಯನ್ನ ಮಾಡಲಾಗುತ್ತೆ. ಮುಂದಿನ ವಾರದಿಂದ ಗ್ಯಾಸ್ ಕೊರತೆ ಕಡಿಮೆಯಾಗಲಿದೆ. ವಾಣಿಜ್ಯ ಗ್ಯಾಸ್ ಅವಲಂಬಿತ ಹೋಟೆಲ್ ಬಂದ್ ಆಗೋದು ಖಚಿತ. ಬೆಂಗಳೂರು ಅಂತ ಅಲ್ಲ, ರಾಜ್ಯಾದ್ಯಂತ ಹೋಟೆಲ್ಗಳಿಗೆ ನಿತ್ಯ 1000 ಸಿಲಿಂಡರ್ ಪೂರೈಕೆ ಆಗುತ್ತೆ. 70% ಅವಲಂಬಿತ ಹೋಟೆಲ್ ಗ್ರಾಹಕರಿಗೆ ಕಷ್ಟ ತಪ್ಪಿದ್ದಲ್ಲ. PGಗಳಿಗೂ ಕೂಡ ವಾಣಿಜ್ಯ ಸಿಲಿಂಡರ್ ಅನ್ನ ಒದಗಿಸುವುದಕ್ಕೆ ಆಗುವುದಿಲ್ಲ. ಉಳಿದ 1000 ಗ್ಯಾಸ್ ಸಿಲಿಂಡರ್ನಲ್ಲಿ ಹೋಟೆಲ್ PG ಸಿಬ್ಬಂದಿಗೆ ಆಹಾರಕ್ಕೆ ಗ್ಯಾಸ್ ಆಗೋದಿಲ್ಲ. ಜನ ಸಹಕರಿಸಬೇಕು ಅಂತ ಹೇಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಮುನಿಯಪ್ಪ ಈ ರೀತಿಯಾಗಿ ತಿಳಿಸಿದ್ದಾರೆ. ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರೀಸ್ ಇವೆಲ್ಲಕ್ಕೂ ಕೂಡ ಎಸೆನ್ಷಿಯಲ್ ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನು ಇವೆಲ್ಲ ಈಗ ಹೇಳಿದ್ದೇನೆ. ಇವೆಲ್ಲ ಸೇರಿ ಒಂದು 4200 ಪ್ಲಸ್ 1200 5200 ಸಿಲಿಂಡರು ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ವಿ. ಅದು ಬಿಟ್ಟು ಉಳಿದಿದ್ದಕ್ಕೆ ನಾವು ಆಟೋ ರಿಕ್ಷಾದು ಬಹಳ ಇಂಪಾರ್ಟೆಂಟ್ ಇದೆ. ಅವರಿಗೆ ನಾವೀಗ 48 ಮೆಟ್ರಿಕ್ ಟನ್ ಅಲ್ಲ 2540 ಸಿಲಿಂಡರನ್ನು ಕೊಡ್ತಾ ಇದ್ವಿ. ಅವರು ಕೂಡ ಸ್ವಲ್ಪ ಮಿತಿಯಾಗಿ ಉಪಯೋಗಿಸ್ಬೇಕಾಗಿದೆ. ಅವ್ರ ಜೀವನೋಪಾಯ ಇರೋದರಿಂದ ಅದಕ್ಕೆ ಪ್ರಯಾರಿಟಿ ಕೊಟ್ಟಿದ್ವಿ. ಅದರಿಂದ ಹೋಟ್ಲಿಗೆ ಕೊಡೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅವ್ರ ಬದುಕು ಅದನ್ನು ಅವಲಂಬಿಸಿದೆ. ಅವರು ಆಟೋ ಓಡಿಸಿದರೆ ಮಾತ್ರ ಜೀವನ ನಡೀತದೆ. ಆದ್ದರಿಂದ ಅವರಿಗೆ 2500 ಸಿಲಿಂಡರನ್ನು ಕೊಡ್ತೀವಿ. ಅಲ್ಲಿ ಕೂಡ ಅವರು ಅದನ್ನು ಮಿತಿಯಾಗಿ ಉಪಯೋಗಿಸ್ಬೇಕು. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರೀಸ್ ಇವೆಲ್ಲಕ್ಕೂ ಕೂಡ ಎಸೆನ್ಷಿಯಲ್ ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನು ಇವೆಲ್ಲ ಈಗ ಹೇಳಿದ್ದೇನೆ. ಇವೆಲ್ಲ ಸೇರಿ ಒಂದು 4200 ಪ್ಲಸ್ 1200 5200 ಸಿಲಿಂಡರು ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ವಿ. ಅದು ಬಿಟ್ಟು ಉಳಿದಿದ್ದಕ್ಕೆ ನಾವು ಆಟೋ ರಿಕ್ಷಾದು ಬಹಳ ಇಂಪಾರ್ಟೆಂಟ್ ಇದೆ. ಅವರಿಗೆ ನಾವೀಗ
48 ಮೆಟ್ರಿಕ್ ಟನ್ ಅಲ್ಲ, 2540 ಸಿಲಿಂಡರನ್ನು ಕೊಡ್ತಾ ಇದ್ವಿ. ಅವರು ಕೂಡ ಸ್ವಲ್ಪ ಮಿತಿಯಾಗಿ ಉಪಯೋಗಿಸ್ಬೇಕಾಗಿದೆ. ಅವ್ರ ಜೀವನೋಪಾಯ ಇರೋದರಿಂದ ಅದಕ್ಕೆ ಪ್ರಯಾರಿಟಿ ಕೊಟ್ಟಿದ್ವಿ. ಅದರಿಂದ ಹೋಟ್ಲಿಗೆ ಕೊಡೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅವ್ರ ಬದುಕು ಅವರನ್ನು ಅವಲಂಬಿಸಿದೆ. ಅವರು ಆಟೋ ಓಡಿಸಿದರೆ ಮಾತ್ರ ಜೀವನ ನಡೀತದೆ. ಆದ್ದರಿಂದ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇನ್ನು ರೈಲ್ವೇಸ್ ಕ್ಯಾಂಟೀನ್ಗೆ ಮಾತ್ರ 100% ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗುತ್ತೆ. ಇನ್ನು ಸಿಲಿಂಡರ್ ವಿಚಾರದಲ್ಲಿ ಸ್ವಲ್ಪ ಸಮಯ ಇನ್ನೂ ವ್ಯತ್ಯಯವಾಗಲಿದೆ ಅಂತ ಹೇಳಿ ಮುನಿಯಪ್ಪ ತಿಳಿಸಿದ್ದಾರೆ. ಆಗಿರುವಂಥ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾಗಿದೆ, ಜೊತೆಗೆ ಸಂಜೆ ಮತ್ತೊಂದು CS ನೇತೃತ್ವದಲ್ಲಿಯೂ ಕೂಡ ಸಭೆ ನಡೆಯುತ್ತೆ. ಅದರಲ್ಲಿ ಏನಾಗಬಹುದು ಮಂಜುನಾಥ್? ದಿವ್ಯಾ, ರಾಜಧಾನಿ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಕಳೆದ 8-10 ದಿನಗಳಿಂದ ಕಾಡ್ತಾನೆ ಇದೆ. ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳನ್ನೇ ನಂಬ್ಕೊಂಡು ಹೋಟೆಲ್ ಜೀವನ ಮಾಡ್ತಿರ್ತಕ್ಕಂಥ ಹೋಟೆಲ್ ಮಾಲೀಕರಿಗೆ ಈಗ ದೊಡ್ಡ ಪೆಟ್ಟು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು KH ಮುನಿಯಪ್ಪರವರ ನೇತೃತ್ವದಲ್ಲಿ ಒಂದಷ್ಟು ಅಧಿಕಾರಿಗಳನ್ನ ಒಟ್ಟುಗೂಡಿಸಿ ಸಭೆಯನ್ನ ಮಾಡ್ತಾರೆ ವಸಂತ ನಗರದ ಅವ್ರ ಕಚೇರಿಯಲ್ಲಿ. ವಸಂತ ನಗರದಲ್ಲಿ ಸಭೆಯನ್ನ ಮಾಡಿ ಮಾಧ್ಯಮಗೋಷ್ಠಿಯನ್ನು ಕೂಡ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಒಂದಷ್ಟು ಶಾಕಿಂಗ್ ನ್ಯೂಸ್ ಅನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಈಗಾಗಲೇ KH ಮುನಿಯಪ್ಪನವರು, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು. ಈಗ ಬೆಂಗಳೂರಿನ ಒಂದು ಅಪ್ಡೇಟ್ ಅನ್ನ ನೋಡೋದಾದ್ರೆ, ಇನ್ನೊಂದು ವಾರ ಬೆಂಗಳೂರಿನ ಕಮರ್ಷಿಯಲ್ ಒಂದು ವಾಣಿಜ್ಯ ಬಳಕೆಗೆ ಸಿಲಿಂಡರ್ಗಳೇನು ಉಪಯೋಗಿಸ್ತಾ ಇದ್ರು ಅವರೆಲ್ಲರಿಗೂ ಕೂಡ ದೊಡ್ಡ ಶಾಕ್ ಆದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ರಾಜ್ಯಾದ್ಯಂತ 1,000 ಸಿಲಿಂಡರ್ಗಳಷ್ಟೇ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಎನ್ನುವಂತ ಮಾಹಿತಿಯನ್ನ KH ಮುನಿಯಪ್ಪನವರು ಹೇಳ್ಕೊಂಡಿರುವಂತದ್ದು, ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ 30% ಹೋಟೆಲ್ಗಳು ಈಗಾಗಲೇ ಕ್ಲೋಸ್ ಆಗುವಂತ ಕೆಲಸ ಆಗಿದಾವೆ. ಇನ್ನು ಉಳಿದಂತ ಹೋಟೆಲ್ಗಳು ಇವತ್ತು ಒಂದಷ್ಟು ಹೋಟೆಲ್ಗಳು ಕ್ಲೋಸ್ ಆಗ್ತವೆ. ಈಗ ಮುನಿಯಪ್ಪನವರ ಒಂದು ಮಾಹಿತಿ ಪ್ರಕಾರವಾಗಿ ನೋಡಿದ್ರೆ ಕೇವಲ 1,000 ಸಿಲಿಂಡರ್ಗಳಂದ್ರೆ ಬೆಂಗಳೂರಿನಲ್ಲಿ 25% ಹೋಟೆಲ್ಗಳಿಗೂ ಸಪ್ಲೈ ಮಾಡ್ಲಿಕ್ಕೂ ಕೂಡ ಆಗದಂತ ಪರಿಸ್ಥಿತಿ ಸದ್ಯಕ್ಕೆ. ಈಗ ಮುನಿಯಪ್ಪನವರ ಒಂದು ಮಾಹಿತಿ ಪ್ರಕಾರವಾಗಿ ನೋಡೋದಾದ್ರೆ 1,000 ಸಿಲಿಂಡರ್ಗೆ ಸಾಕಾಗೋದೇ ಇಲ್ಲ. ಇನ್ನು ಉಳಿದಂತೆ ಹೋಟೆಲ್ ಮಾಲೀಕರು ಕೂಡ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಇಟ್ಟಿದ್ರು. ಮೊನ್ನೆ ಅಷ್ಟೇ ಗ್ಯಾಸ್ ಕಂಪನಿಯ HP ಆಗ್ಬೋದು, ಇಂಡಿಯನ್ ಆಗ್ಬೋದು, ಸೇರಿದಂತೆ ನಾನಾ ರೀತಿಯಾದಂತ ಕಂಪನಿಗಳೇನಿದಾವೆ ಆ ಕಂಪನಿ ಮಾಲೀಕರನ್ನ ಕರೆಸಿ ವಿಧಾನಸೌಧದಲ್ಲಿ ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ. ಇವತ್ತು ಅಪ್ಡೇಟ್ ರೂಪದಲ್ಲಿ ಮತ್ತೊಂದು ಸಭೆಯನ್ನ ಮಾಡಿ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆ 4,000-5,000 ಸಿಲಿಂಡರ್ಗಳನ್ನ ಒಂದಷ್ಟು ಭಾಗಗಳಿಗೆ ನಾವು ಹಂಚಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಕಮರ್ಷಿಯಲ್ ರೂಪದಲ್ಲಿ ಬಳಕೆ ಮಾಡುವಂತ ಹೋಟೆಲ್ ಆಗ್ಬೋದು, PGಗಳಾಗ್ಬೋದು, ಸೇರಿದಂತ ನಾನಾ ರೀತಿಯಲ್ಲಿ ಜನರಿಗೆ ಅವಶ್ಯಕತೆ ರೂಪದಲ್ಲಿ ಕೊಡ್ಲಿಕ್ಕೆ ಅಷ್ಟೇ ಸಾಧ್ಯ ಆಗುತ್ತೆ. ಹೋಟೆಲ್ಗಳಿಗೆ PGಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಎನ್ನುವಂತ ಮಾಹಿತಿಯನ್ನು ಒಟ್ಟಾರೆ ಹಂಚ್ಕೊಂಡಿದ್ದಾರೆ. ಅಂದ್ರೆ ಯಾರ್ಯಾರು ಕೊಡ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ರೈಲ್ವೆ ಒಂದು ಇಲಾಖೆಗೆ ಒಂದಷ್ಟು ಸಿಲಿಂಡರ್ಗಳನ್ನ ಕೊಡ್ತೇವೆ ಅಂತ ಎನ್ನುವಂತ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಜೊತೆಗೆ ಆಸ್ಪತ್ರೆ ಆಗ್ಬೋದು, ಶಿಕ್ಷಣ ಸಂಸ್ಥೆ ಸಂಬಂಧಪಟ್ಟಾಗಿರುವಂತಹ ಒಂದು ಜಾಗಗಳಿಗೆ ಅಷ್ಟೇ ನಾವು ಪೂರೈಕೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನುಳಿದಂತೆ ಹೋಟೆಲ್ಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟರು ಕೂಡ 1,000 ಸಿಲಿಂಡರ್ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ಮಾಹಿತಿನ ಒಟ್ಟಾರೆ ಕೊಟ್ಟಿರುವಂತ ಕಾರಣದಿಂದಾಗಿ ಬಹುತೇಕ ಹೋಟೆಲ್ಗಳು ಇನ್ನೊಂದು ವಾರಕ್ಕೆ ಅಂದ್ರೆ ಮುಚ್ಚುವಂತ ಸಾಧ್ಯತೆಗಳು ಕೂಡ ಈ ಒಂದು ಮಾಹಿತಿ ಪ್ರಕಾರವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್ ಕ್ಲೋಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಒಲೆಯನ್ನ ಬಳಕೆ ಮಾಡಿಕೊಂಡು ಅಡಿಗೆ ಮಾಡಿ ಗ್ರಾಹಕರಿಗೆ ಕೊಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಕೊಡುವಂತ ಆಹಾರ ಪದಾರ್ಥಗಳಲ್ಲೇ ಮೆನುವನ್ನ ಕಟ್ ಮಾಡ್ಲಾಗ್ತಾ ಇದೆ. ಇಡ್ಲಿ, ದೋಸೆ, ಉಪ್ಪಿಟ್ಟು ಎನ್ನುವಂತ ನಿಟ್ಟಿನಲ್ಲಿ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರುವಂತ ಕಾರಣದಿಂದಾಗಿ ಹೆಚ್ಚಿನ ತಿಂಡಿ ಊಟವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತ ಬಹುತೇಕ ಜನರು ಮನೆಯಲ್ಲಿ ಊಟ ಅಂದ್ರೆ ಮಧ್ಯಾಹ್ನ ಸಮಯ ಕೆಲ್ಸಕ್ಕೆ ಹೋಗುವಂತ ಸಂದರ್ಭದಲ್ಲಿ PGಯಲ್ಲಿರುವಂತ ಯುವಕ ಯುವತಿಯರೇ ಆಗ್ಬೋದು, ಎಲ್ಲರೂ ಕೂಡ ಹೋಟೆಲ್ ಊಟಕ್ಕೆ ಅವಲಂಬಿತರಾಗಿರುವಂತ ಕಾರಣದಿಂದಾಗಿ ಇವರೆಲ್ಲರಿಗೂ ಕೂಡ ಇವತ್ತಿನ ಪ್ರೆಸ್ ಮೀಟ್ ಒಂದು ಮಾಹಿತಿ ಪ್ರಕಾರ ನೋಡಿದ್ರೆ ದೊಡ್ಡ ಮಟ್ಟದ ಪೆಟ್ಟು ಬೀಳೋದ್ರಲ್ಲಿ ಒಂದು ಅನುಮಾನವೇ ಇಲ್ಲ ಎನ್ನುವಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.